ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಜಿಲ್ಲಾ ಸಂಚಾಲಕರು, ರಾಜ್ಯ ಸಂಘಟನಾ ಸಂಚಾಲಕರಿಗೂ ದಯವಿಟ್ಟು ಎಲ್ಲರಿಗೂ ಗೌರವ ಅರ್ಪಣೆಗಳನ್ನು ನೀಡಬೇಕಂತ ವಿನಂತಿ ಪಡ್ಕೋತೀವಿ. ಪರಮೇಶ್ವರ್ ಆಗಿರ್ಬೋದು, ಮಲ್ಲಿಕಾರ್ಜುನ ಅವರು, ರಾಜು ಆಗಿರ್ಬೋದು. ಇವತ್ತಿನ ದಿವಸ ಭೀಮಾ ಕೊರೆಯುವ ವಿಶೇಷ ನಿಮಿತ್ತವಾಗಿ ಚಾಲೂ ಆಯಿತು. ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ದಲಿತ ಸಂಘರ್ಷ ಸಮಿತಿ ಭೀಮಾ ವತಿಯಿಂದ. ವಿಷಯಪ್ಪ ಏನಂದ್ರೆ, ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈ ಭೀಮಾ ಕೊರೆಯುವ ವಿಶೇಷನ ಆಚರಣೆ ಮಾಡಿ ಭೀಮಾ ಕೊರೆಯುವಾಗ ಹೋಗ್ಬೇಕಂತೇಳಿ ನಮ್ಮ ಬಿಜಾಪುರ ಟೀಮಿನಿಂದ ನಾವು ವಿಚಾರ ಮಾಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಸಂಚಾಲಕರು ಘೋಷಣೆ ಮಾಡಿದಂಥ 3 ಗ್ಯಾರಂಟಿಗಳು ಏನಂದ್ರಪ್ಪ, ನಮ್ಮ ಸಂಘಟನೆಯಲ್ಲಿ ಮೆಂಬರ್ಶಿಪ್ ಆದಂಥವ್ರಿಗೆ ಯಾರೇ ಅವ್ರ ಮಂದಿಗಳಿಗೆ ಡೆಲಿವರಿ ಆದರೆ ಅಥವಾ ಡೆತ್ ಆದರೆ 3,000 ರೂಪಾಯಿನ ಪರಿಹಾರನ ತಮ್ಮ ದುಡಿಮೆಯಿಂದ ₹1 4ನೇ ಭಾಗ ತೆಗೆದಿಟ್ಟಿದ್ದಾರೆ ನಮ್ಮ ರಾಜ್ಯ ಸಂಚಾಲಕರು. ಆಮೇಲೆ ಬಡ ಮಕ್ಕಳಿಗೆ ನಾವು ಕಲಿತಾ ಇದ್ದಾಗಾದರೂ ನಮಗೆ ಒಂದು ನೋಟ್ಬುಕ್ ತೊಗೋಬೇಕಂತೇಳಿ ಆ ಪರಿಸ್ಥಿತಿಯೊಳಗೆ ನಾವು ಕಲಿತಿದ್ದೀವಿ. ಈಗ ಆ ಮಕ್ಕಳಂಥ ಕಷ್ಟನ ಬರಬಾರ್ದು ಅಂತೇಳಿ ನಮ್ಮ ರಾಜ್ಯ ಸಂಚಾಲಕರು ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಬೇಕಂತೇಳಿ ಅದನ್ನೊಂದು ಗ್ಯಾರಂಟಿ ಆಗಿದೆ. ಈ ಎಲ್ಲ ಗ್ಯಾರಂಟಿಗಳನ್ನು ನಾವು ಆಯಾ ಮೆಂಬರ್ಶಿಪ್ ಆದವರಿಗೆ ಈ ಊಟ ಆದ ನಂತರ ಈ ಕಾರ್ಯಕ್ರಮವನ್ನು ಮತ್ತು ನಾವು ಅವರಿಗೆ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡ್ತೇವೆ. ಅದಾದ ನಂತರ ಈ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇರ್ತೀವಿ. ನಾನು ದಲಿತ ಸಂಘರ್ಷ ಸಮಿತಿ ಭೀಮಾ ವರ್ಗದ ಜಿಲ್ಲಾ ಸಂಚಾಲಕರು ವಿಜಯಕುಮಾರ್ ಅರಕೇರಿ. ಮಾತು ನಡೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ. ನೀವು ಸಿಂಹಗಳಾಗಿ ಹೇಳಿದಂದನು ಬದುಕುವ ಬೇಟೆಗಾರ ಬಗೆಯಲು ಅಡ್ಡ ಬರುವ ಬೇಟೆಗಾರ ಆಯುಷ್ಯವಾಗಿಸಲು ಅವರನ್ನು ಬಲಿ ಕೊಡಿರಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂದ ದಲಿತರು ಒಂದು ಹೆಣ್ಣು ಮಗು, ಬ್ರಾಹ್ಮಣರ ಮಗುನ ಒಂದು ಮದುವೆ ಆಗಿರೋದು ಕಾರಣಕ್ಕೆ ಅವ್ರ ತಂದೆನೇ ಹೋಗಿ ಮರ್ಡರ್ ಮಾಡ್ತಾರೋ ಕಾಲ ಬಂದಿದೆ. ಅದು ನಾವು ನಿದ್ದೆ ಮಾಡ್ತಾಯಿದ್ದೀರಿ ಅಂತ ನಮ್ಮದು ತಪ್ಪಿದೆ. ಯಾಕಂದರೆ ನಾವು ಲೀಡರ್ಗಳಾದವರು ನಾವು ಸರಿ ಇದ್ದರೆ ಅದು ಆಗೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಆ ಭಾಗದಲ್ಲಿ ಒಂದು ಲೀಡರ್ಶಿಪ್ ಬೆಳಿಬೇಕು. ಅದು ಯಾರು ತೊಂದರೆ ಮಾಡ್ತಾರೋ ಅವ್ರನ್ನ ನಾವು ಕೂಡಲೇ ಅವ್ರನ್ನ ಕಾನೂನು ರೀತಿಯಲ್ಲಿ ಬಂಧಿಸ್ಬೇಕಂತೇಳಿ ನಾವು ಮಾಡ್ತಿದ್ದೀವಿ. ಈಗಾಗಲೇ ಅದನ್ನ ಖಂಡಿಸಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ರೀತಿ ನಿಮ್ಮ ಸಂಘಟನೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ಶುರುವಾಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲ, ಪ್ರತಿ ತಾಲೂಕು ಆಫೀಸ್ ಮುಂದೆ, ಕಚೇರಿಗಳ ಮುಂದೆ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಶುರುವಾಗಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರನ್ನ ಗಲ್ಡಿಗೇರಿಸಬೇಕು. ಸಂಘಟನೆ ತ್ರಿಬಲ್-P ಮೆಡಿಕಲ್ ಕಾಲೇಜು ಧರಣಿ ಏನಿವತ್ತು 102 ದಿನ ಧರಣಿ ಕುಂತಿದ್ದಾರೆ. ಅದಕ್ಕೆ ನಾವು ಭಾಗವಹಿಸ್ತೀರಿ. ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಗಮನ ತಂದಿಲ್ಲ ಅಂದರೆ CM ಮನೆ ಮುಂದೆನೇ ಧರಣಿ ಮಾಡೋಕ್ಕೆ ನಮ್ಮ ಚಳುವಳಿಯಿಂದ ಮುಂದುವರಿತದೆ ಸರ್. ಓಕೆ ಸರ್, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಡಾಕ್ಟರ್ BN ವೆಂಕಟೇಶ್ ಅಂತೇಳಿ, ರಾಜ್ಯ ಸಂಚಾಲಕರು, ಬೆಂಗಳೂರು ಸರ್.
तो सम्मा सम्बुद्धस्य बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि पानातिपाता वेरमणि सिक्खापदं समादयामि अभिन्नदाना वेरमणि ಹೊಡೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ಎಲ್ಲರಲ್ಲಿ ಭಾತೃಭಾವನೆಯನ್ನು ಮೂಡಿಸುವುದಕ್ಕಾಗಿ 1949ನೇ ಇಸ್ವಿಯ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಮತ್ತು ಅಂಗವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಧನ್ಯವಾದ. ನ್ಯೂಸ್ ಕನ್ನಡ.